ಅನ್ನದಾತರ 9 ದಿನಗಳ ಹೋರಾಟದಲ್ಲಿ ಸೌಜನ್ಯಕ್ಕೂ ಬಾರದ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಕಪ್ಪಲಗುದ್ದಿಯಲ್ಲಿ ಪ್ರತ್ಯಕ್ಷ. ನಾವು ರೈತರ ಪರ ಇದ್ದೀವಿ. ಅನ್ನ ಕೊಟ್ಟ ರೈತರ ಋಣ ನಾವು ತೀರ್ಸೋಕ್ಕಾಗಲ್ಲ. ನಾನು ರೈತರ ಹೋರಾಟದಲ್ಲಿ ಭಾಗಿಯಾಗದಿದ್ರೆ ಏನಂತೆ? ನಮ್ಮ ಸರ್ಕಾರ ಈಗಾಗಲೇ 3,300 ರೂಪಾಯಿ ನಿಗದಿ ಮಾಡಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮದ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಂಸದೆ ನಿರಂತರ 9 ದಿನಗಳ ಅಹೋರಾತ್ರಿ ಧರಣಿಯಲ್ಲಿ ಮಳೆ ಬಿಸಿಲು ಚಳಿ ಲೆಕ್ಕಿಸದೆ ಅನ್ನದಾತರು ಗುರ್ಲಾಪುರ ಕ್ರಾಸ್ನಲ್ಲಿ ಧರಣಿ ನಡೆಸಿದ್ರು. ಬಾರದ ಸಂಸದೆ ಜಾರಕಿಹೊಳಿ ಸರ್ಕಾರದ ನಿಗದಿತ ಬೆಲೆ ಕೊಡದ ಕಾರ್ಖಾನೆ ಮುಖಂಡರ ಜೊತೆ ಜಿಲ್ಲಾಧಿಕಾರಿ ಮತ್ತೊಮ್ಮೆ ಚರ್ಚಿಸಲು ಸೂಚಿಸುವೆ ಎಂದ ಪ್ರಿಯಾಂಕಾ. ಈ ಗ್ರಾಮದಲ್ಲಿ ಬಹಳ ಅತ್ಯಂತ ಯಶಸ್ವಿಯಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶತಮಾನೋತ್ಸವದ ಸಮಾರಂಭ ಬಹಳ ಯಶಸ್ವಿಯಾಗಿ ಜರುಗಿದೆ. ಎಲ್ಲ ಕಾರ್ಯಕ್ರಮದ ಎಲ್ಲ ಅತಿಥಿಗಳು ಮತ್ತು ಎಲ್ಲ ಮುಖ್ಯೋಪಾಧ್ಯಾಯ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಧನ್ಯವಾದಗಳು. ಹಾಗೂ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಮೇಲೆ ಫೋಕಸ್ ಮಾಡಿ ತಮ್ಮ ಜೀವನ ರೂಪಿಸ್ಕೊಳ್ಬೇಕಂತ ನಾನು ಕೇಳ್ಕೊತೀನಿ. ಹೆಚ್ಚಿನ ತಮ್ಮ ಗ್ರಾಮದ ಹೆಸರು, ತಮ್ಮ ಪೋಷಕರ, ತಮ್ಮ ಶಾಲೆಯ ಹೆಸರನ್ನು ಅವ್ರು ತಂದು ಕೊಡ್ತಾರೆ ನನಗೆ ಭಾವಿಸ್ತೇನೆ. ಮೇಡಮ್, ಈಗ ರೈತ ಈ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳಿ ಕರಿತೀವಿ. ಸುಮಾರು 9 ದಿನಗಳ ಕಾಲ ರೈತರು ಏನು ಹೋರಾಟ ಮಾಡ್ತಾಯಿದ್ರು, ತಮ್ಮ ಅನುಪಸ್ಥಿತಿಯಲ್ಲಿ ಎದ್ದು ಕಾಣ್ತಾಯಿತ್ತು. ಅದ್ರ ಬಗ್ಗೆ ತಾವು ಇಲ್ಲ, ಅನುಪಸ್ಥಿತಿ ಅಂದರೆ ಏನಾಯ್ತು, ಬಟ್ ನಮ್ಮ ಸಪೋರ್ಟ್ ಯಾವಾಗಲೂ ರೈತರ ಪರವಾಗಿ ಇದ್ದೇ ಇದೆ. ಯಾಕಂದರೆ ಅನ್ನ ಕೊಡುವ ರೈತರವರು ಯಾವತ್ತೂ ಅವ್ರ ಋಣನ ನಾವು ತೀರ್ಸೋಕ್ಕಾಗಲ್ಲ. ಬಟ್ ಹಾಗಾಗಿ ನಮ್ಮ ಸರ್ಕಾರ ವತಿಯಿಂದ ಈಗಾಗಲೇ ಘೋಷಣೆ ಆಗಿದೆ 3,300 ರೇಟನ್ನು ಘೋಷಣೆ ಮಾಡಿದ್ದಾರೆ. ಸೊ ಅದಕ್ಕಾಗಿ ರೈತರು ಕೂಡ ಯಶಸ್ವಿಯಾಗಿ ಅವರು ಕೂಡ ಖುಷಿಯಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಕೆಲವೊಂದಿಷ್ಟು ಕಾರ್ಖಾನೆಯವರು ಆ ಬಿಲ್ಲನ್ನು ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತಾರೆ? ಅದು ಆಯಾ ಜಿಲ್ಲೆಗಳ ಮಂತ್ರಿಗಳ ಜೊತೆ ಆಯಾ ಜಿಲ್ಲಾಧಿಕಾರಿಗಳು ಡಿಸ್ಕಸ್ ಮಾಡಿ ಒಂದು ಘೋಷಣೆಯನ್ನು ಮಾಡ್ತಾರೆ ಅಂತ ನನಗೆ ಅನಿಸಿಕೆ. ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಒಳಪಟ್ಟಿರ್ತಕ್ಕಂಥ ಚಿಕ್ಕೋಡಿ ಒಂದು ಲೋಕಸಭಾ ಕ್ಷೇತ್ರದಲ್ಲೇ ಒಳಪಟ್ಟಿರ್ತಾರೆ ಕಾರ್ಖಾನೆಗಳು ಆ ಒಂದು ದರವನ್ನು ಕೊಡ್ತಾ ಇಲ್ಲ. ಹೌದೌದು, ಕಾರ್ಖಾನೆಯವರು ಅದ್ರ ಬಗ್ಗೆ ಅವರು ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಕರೆಸಿದ್ದಾರೆ, ಮೀಟಿಂಗ್. ಮತ್ತು ಬೇಕಾದರೆ ಇನ್ನೊಂದು ಬಾರಿ ಮತ್ತೆ ಎಲ್ಲ ಕಾರ್ಖಾನೆಯ ಮಾಲೀಕರು ಮತ್ತು ಯಾರು MD ಗಳಿದ್ದಾರೆ ಅವ್ರು ಕರೆಸಿ ಇನ್ನೊಂದು ಸತಿ ಮೀಟಿಂಗ್ ಮಾಡಲಿ ಅಂತ ನಂದು ಕೂಡ ಆಸೆ ಇದೆ. ಅವರು ಮುಂದೆ ಮಾಡ್ತಾರೆ ನನಗೆ ಇದೆ. ಥ್ಯಾಂಕ್ ಯು.